ಎಲ್ಲರಿಗೂ ನಮಸ್ಕಾರಗಳು. ಶೈಕ್ಷಣಿಕ ಪ್ರವಾಸ ಪ್ರಬಂಧ. ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೀಠಿಕೆ: ಶೈಕ್ಷಣಿಕ ಪ್ರವಾಸ ಎನ್ನುವುದು ಶಾಲಾ ಮಕ್ಕಳ ಜೊತೆ ಪ್ರವಾಸಕ್ಕೆ ಹೋಗೋದು. ಶೈಕ್ಷಣಿಕ ಪ್ರವಾಸ ಎನ್ನುವುದು ಶಾಲಾ ಮಕ್ಕಳ ಜೊತೆ ಪ್ರವಾಸಕ್ಕೆ ಹೋಗೋದು. ಪೀಠಿಕೆ: ಶೈಕ್ಷಣಿಕ ಪ್ರವಾಸ ಎನ್ನುವುದು ಶಾಲಾ ಮಕ್ಕಳ ಜೊತೆ ಪ್ರವಾಸಕ್ಕೆ ಹೋಗೋದು. ಶೈಕ್ಷಣಿಕ ಪ್ರವಾಸ ಎಂಬುದು ಶಾಲಾ ಮಕ್ಕಳು ಅಥವಾ ಕಾಲೇಜ್ ವಿದ್ಯಾರ್ಥಿಗಳ ಕಲಿಕೆಯ ಒಂದು ಭಾಗ. ಶೈಕ್ಷಣಿಕ ಪ್ರವಾಸ ಎಂಬುದು ಶಾಲಾ ಮಕ್ಕಳ ಅಥವಾ ಕಾಲೇಜು ವಿದ್ಯಾರ್ಥಿಗಳ ಕಲಿಕೆಯ ಒಂದು ಭಾಗ. ಶೈಕ್ಷಣಿಕ ಪ್ರವಾಸ ಅಂದರೆ ಮಕ್ಕಳಿಗೆ ಸಂತೋಷವೇ ಸಂತೋಷ. ಪ್ರತಿ ವರ್ಷ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲಿ ಶಾಲಾ ಪ್ರವಾಸ ಏರ್ಪಡಿಸುತ್ತಾರೆ. ಪ್ರತಿ ವರ್ಷ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲಿ ಶಾಲಾ ಪ್ರವಾಸ ಏರ್ಪಡಿಸುತ್ತಾರೆ. ವಿವರಣೆ: ಶಾಲಾ ಪ್ರವಾಸ ಅಂದರೆ ಮಕ್ಕಳಿಗೆ ಹೊಸದೊಂದು ಕಲಿಯುವುದು. ವಿವರಣೆ: ಶಾಲಾ ಪ್ರವಾಸ ಅಂದರೆ ಮಕ್ಕಳಿಗೆ ಹೊಸದೊಂದು ಕಲಿಯುವುದು. ಹೊಸ ಪ್ರದೇಶ ವೀಕ್ಷಣೆ ಮಾಡುವುದು. ಹೊಸದೊಂದು ಸ್ಥಳಕ್ಕೆ ಹೋಗಿ ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಹಾಗೂ ಸುತ್ತಮುತ್ತಲು ಗಿಡಮರಗಳನ್ನು ನೋಡುವುದು, ನದಿಗಳು ಜಲಪಾತಗಳನ್ನು ವೀಕ್ಷಣೆ ಮಾಡುವುದು. ಹೀಗೆ ಶೈಕ್ಷಣಿಕ ಪ್ರವಾಸ ಒಂದು ಆನಂದ ತರುವಂಥ ವಿಷಯವಾಗಿದೆ. ಹೊಸ ಪ್ರದೇಶ ವೀಕ್ಷಣೆ ಮಾಡುವುದು, ಹೊಸದೊಂದು ಸ್ಥಳಕ್ಕೆ ಹೋಗಿ ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಹಾಗೂ ಸುತ್ತಮುತ್ತಲು ಗಿಡಮರಗಳನ್ನು ನೋಡುವುದು, ನದಿಗಳು ಜಲಪಾತಗಳ ವೀಕ್ಷಣೆ ಮಾಡುವುದು. ಹೀಗೆ ಶೈಕ್ಷಣಿಕ ಪ್ರವಾಸ ಒಂದು ಆನಂದ ತರುವಂಥ ವಿಷಯವಾಗಿದೆ. ಉಪಸಂಹಾರ: ಶಾಲಾ ಪ್ರವಾಸ ಅಥವಾ ಶೈಕ್ಷಣಿಕ ಪ್ರವಾಸ ಇದು ಮಕ್ಕಳಿಗೂ ಶಿಕ್ಷಕರಿಗೂ ಸಂತಸ ತರುವಂಥ ಒಂದು ವಿಷಯವಾಗಿದೆ. ಶಾಲಾ ಪ್ರವಾಸ ಅಥವಾ ಶೈಕ್ಷಣಿಕ ಪ್ರವಾಸ ಇದು ಮಕ್ಕಳಿಗೂ ಶಿಕ್ಷಕರಿಗೂ ಸಂತಸ ತರುವಂಥ ಒಂದು ವಿಷಯವಾಗಿದೆ. ನಾನು ನನ್ನ ಶಾಲೆಯಿಂದ 40 ಜನ ವಿದ್ಯಾರ್ಥಿಗಳು ಹಾಗೂ 5 ಜನ ಶಿಕ್ಷಕರು ಸೇರಿ ಪ್ರವಾಸಕ್ಕೆ ಹೋಗಿದ್ದೆವು. ಈ ಪ್ರವಾಸ ನನಗೆ ತುಂಬ ಸಂತೋಷ ತಂದಿದೆ. ನಾನು ನನ್ನ ಶಾಲೆಯಿಂದ 40 ಜನ ವಿದ್ಯಾರ್ಥಿಗಳು ಹಾಗೂ 5 ಜನ ಶಿಕ್ಷಕರು ಸೇರಿ ಪ್ರವಾಸಕ್ಕೆ ಹೋಗಿದ್ದೆವು. ಈ ಪ್ರವಾಸ ನನಗೆ ತುಂಬ ಸಂತೋಷ ತಂದಿದೆ. ಈ ಪ್ರವಾಸದಲ್ಲಿ ನಾನು ನನ್ನ ಸ್ನೇಹಿತರು ಹಾಗೂ ಶಿಕ್ಷಕರು ಸೇರಿ ಎಲ್ಲ ಸ್ಥಳಗಳನ್ನು ವೀಕ್ಷಣೆ ಮಾಡಿದೆವು ಹಾಗೂ ಹೊಸ ಸ್ಥಳಗಳು ಮತ್ತು ಹೊಸ ಜನರ ಪರಿಚಯವೂ ಆಯಿತು. ನಾನು ನನ್ನ ಸ್ನೇಹಿತರು ಹಾಗೂ ಶಿಕ್ಷಕರು ಸೇರಿ ಎಲ್ಲ ಸ್ಥಳಗಳನ್ನು ವೀಕ್ಷಣೆ ಮಾಡಿದೆವು ಹಾಗೂ ಹೊಸ ಸ್ಥಳಗಳು ಮತ್ತು ಹೊಸ ಜನರ ಪರಿಚಯವಾಯಿತು. ಶಾಲಾ ಪ್ರವಾಸದಿಂದ ಮಕ್ಕಳು ಮತ್ತು ಶಿಕ್ಷಕರಿಗೆ ಹೊಸದೊಂದು ಕಲಿಯುವ ಮತ್ತು ಹೊಸದೊಂದು ನೋಡುವ ಅನುಭವವಾಗುತ್ತದೆ. ಶಾಲಾ ಪ್ರವಾಸದಿಂದ ಮಕ್ಕಳು ಮತ್ತು ಶಿಕ್ಷಕರಿಗೆ ಹೊಸದೊಂದು ಕಲಿಯುವ ಮತ್ತು ಹೊಸದೊಂದು ನೋಡುವ ಅನುಭವವಾಗುತ್ತದೆ. ಆದ್ದರಿಂದ ಮಕ್ಕಳಿಗಾಗಿರ್ಬೋದು, ಶಿಕ್ಷಕರಿಗಾಗಿರ್ಬೋದು ಶಾಲಾ ಪ್ರವಾಸ ಒಂದು ತುಂಬ ಅಮೂಲ್ಯವಾದುದು. ಶಿಕ್ಷಕರು ವಿದ್ಯಾರ್ಥಿಗಳು ತುಂಬ ಸಂತೋಷದಿಂದ ಒಂದು ಆನಂದದಿಂದ ಕಳೆಯುವಂಥ ಒಂದು ಸಮಯ ಅಂದರೆ ಅದು ಶಾಲಾ ಪ್ರವಾಸ. ಇಲ್ಲಿ ಶಿಕ್ಷಕರು ಮಕ್ಕಳು ಒಂದಾಗಿ ಎಲ್ಲ ಸ್ಥಳಗಳನ್ನು ನೋಡುತ್ತಾರೆ. ಅವರಿಗೆ ಯಾವುದೇ ಶಿಕ್ಷಕರು ಎನ್ನುವ ಭಯ ಹಾಗೂ ಇದು ಒಂದು ಕಲಿಕೆಯ ಹಂತ ಅಂತ ಹೇಳ್ಬೋದು. ಶೈಕ್ಷಣಿಕ ಪ್ರವಾಸ ಅಂದರೆ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ನೋಡಿ ಕಲಿಯುವಂಥ ಒಂದು ಅನುಭವ ಅಂತ ಹೇಳ್ಬೋದು. ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.